ಹೌದು ಹೌದ್ರಲ್ಲ. ಜಗತ್ತಿನೊಳಗ ತಂದೆ ಅಂದ್ರೆ ಬಹಳ ಶ್ರೇಷ್ಠ, ಬಹಳ ದೊಡ್ಡ. ತಂದೆ ಶ್ರೇಷ್ಠ ಇದ್ದಂದ್ರೆ ಹೌದು. ತನ್ನ ಜೀವಕ್ಕೂ ಅಂಜಲಾರದ ಹಾ ಹಾ ಡೈರೆಕ್ಟ್ ಹೋಗಿ ನೋಡ್ಬೇಕಲ್ಲ ಮಗನ ಮಾರಿ ಒಳಗ. ಏನ್ ನೋಡ್ಬೇಕಾಗಿತ್ರಲ್ಲ. ತಂದೆ ಶ್ರೇಷ್ಠದನತಿಯಲ್ಲನ ಹೌದು. ತನ್ನ ಜೀವಕ್ಕೆ ಹೆದರ್ಲಾರದ ಹಾ ಡೈರೆಕ್ಟ್ ಹೋಗಿ ಪಂಚಾಂಗ ತೆಗಿಲಾರದ ಮಗನ ಮಾರಿ ನೋಡಿದ್ದಿ. ಹಾ ಹಾ ಜಗತ್ತಿನೊಳಗ ಅಪ್ಪ ಬಹಳ ದೊಡ್ಡವ್ರಿ. ಹೌದ್ರಿ. ಇವ ಸುನ್ನಾಳಪ್ಪ ಶ್ರೇಷ್ಠ ಎಲ್ಲಕ್ಕೊಂದು ಹಾದಿ ಹಾದಿರ್ಲ. ಇವನ್ ಹಂಗಿಲ್ರಿ. ಇವನ್ ಹೆಂಗ್ರಿ? ಬಾಯಿಲೆ ಬಡಾಯಿ ಎದರ್ಲೇನು ಲಡಾಯಿ ಅಂದಂಗ ನಡೆದ ದಗದ. ಹಂಗ ಮಾಡ್ಬೇಡ್ರಿ ಮೂರು ಮಂದಿ. ಅಮ್ಮ ಹಾ ಸತಿಪತಿ ಕೂಡಿದ ಬಳಕ ಮನ್ಯಾಗೊಂದು ಮಗ ಹುಟ್ಟಿದ ತಕ್ಷಣ ಹೌದು. ಆ ಮಗನ ಮಾರಿ ನೋಡ್ಬೇಕಾದ್ರೆ ಇವ್ ಸುನ್ನಾಳ ಅಪ್ಪ ಅಪ್ಪ ಏನ್ ಮಾಡ್ತಾನೆ ಅವ? ಮೊದಲ ಪಂಚಾಂಗ ತೆಗೆದು ಬಂದ ಮಾರಿ ನೋಡ್ತಾನ ಅನಕತಕ ನೋಡುದ. ಹೌದು ಹೌದು. ನೋಡು ತಾಕತ್ತಿಲ್ಲ ಒಳಗೆ. ಇಲ್ಲ ಇಲ್ಲ. ಅದು ಏನಂತ ಹೇಳಿ ಏನಂತ್ರವ? ಬಾಳ ದಿವ್ಸಿಗೊಂದು ಮಗ ಹುಟ್ಟಿದ್ರಿ ಈ ಪಂಡಿತರ. ಹೌದ್ರಿ. ಮಗನ ಮಾರಿ ನೋಡ್ಬೇಕತ್ತೀನಿ. ಹೌದಲ್ಲ. ಏನ್ರ ದೋಷ ಅದು ಐತೆ ನೋಡಿ ಹೇಳ್ರಿ ಮಗನ ಜನ್ಮ ಕುಂಡಲಿ ಒಳಗ. ಹೌದು ಹೌದು. ಅವಾಗ ಪಂಡಿತ್ ಹೇಳ್ತಾನ ಏನಂತವ? ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ರಗಡು ಒಟ್ಟೆದ. ಹೌದಲ್ಲ. ಖರೆ ಹಾ ಹಾ ನಿನ್ನ ಮಗಂದ ನಿನ್ನ ಮ್ಯಾಲ 3 ತಿಂಗಳ ಪೀಡಾ ಬಂದತಿ, ಒಟ್ಟ ಮಾರಿ ನೋಡ್ಬೇಡ ಅಂದ. ನೋಡ್ಬೇಕು. ಅವಾಗ ಏನಂದ್ರೆ ಸುನ್ನಾಳ ಅಪ್ಪ ಏನಂತಾರು? ಈ ಮಗನ ನಾ ಸರ್ಕರ ಲೌಕರ ಮಾಡಿ ನೋಡಿ ಅಂದ್ರೆ ಏನಾಗ್ತದವ? ನನ್ನ ಹತ್ತುಟ್ಲೆ ಹೋದ ಕುಣಿಯಾಗಿಟ್ಟು ಬರ್ತಾರ ಅಂತೇಳಿ 3 ತಿಂಗಳ ತಕ ಮಗನ ಮಾರಿ ನೋಡಬೇಕು. ನೋಡ್ಬಿಟ್ರಿ ಆಸುದ ಅಪ್ಪ ಅಪ್ಪಗ ಪೀಡ ಬಂದತಿ. ಅಪ್ಪ 3 ತಿಂಗಳ ಮಾರಿ ನೋಡಬೇಕು. ಅಪ್ಪಗ ಪೀಡ ಬಂದಂಗೆ ಅವ್ಗ ಪೀಡ ಬಂದತಿ ಅಂತ ಹೇಳಿ ಅವನು ಸರ್ಕಾರಿ ಮಗನ ಮಾರಿ ನೋಡೋದು ಬಿಟ್ಟಿದ್ದಳಂದ್ರ ಬಳ್ಳಾವೂರಿಗೆ ಬರ್ತಿದ್ದಂದ್ರೆ ಮಗ ಹಾಕಿ ಮಾಡ್ಲಿಕ್ಕಿಲ್ಲ ಕೈಯಾಗ ಡಪ್ಪ ಹಂಗಿಲ್ಲ ಉತ್ತಮ. ನೀ ಬೆಳೆಸುವಂತ ದೇವರ ಇದು ಸ್ವಾರ್ಥಿ. ನೀ ಬೆಳೆಸೋ ದೇವ್ರ ಸ್ವಾರ್ಥಿ. ಹೆಂಗಪ್ಪ ಅಂದ್ರೆ ಭಕ್ತರ ಕಟ್ಟಿದ ಗುಡಿ ಒಳಗೆ ಹೋಗಿ ತಾ ಕುಟ್ರಲಕ್ಕ ನೋಡ್ಕೋತಿದ್ದು ಸ್ವಾರ್ಥಿ. ಆದ್ರ ತಾಯಿ ಹಂಗಲ್ಲ. ಸಣ್ಣ ಗರ್ಭದ ಗುಡಿ ಒಳಗ ಮತ್ತೊಂದು ಜೀವಕ್ಕೆ ಜನ್ಮ ಕೊಟ್ಟು 9 ತಿಂಗಳ ತಾನ ಗರ್ಭ ಗುಡಿಯಾಗಿಟ್ಟೆ ರಕ್ತದ ಅಭಿಷೇಕ ಮಾಡಿ ಕಳ್ಳಿನ ಮಾಲಿ ಮಾಡಿ ಕೊಳ್ಳಾಗ ಹಾಕಿ ತನ್ನ ಜೀವದ ಹಂಗದ ನಿನಗೆ ಜನ್ಮ ಕೊಡ್ತತಿ. ಜಗತ್ತಿನೊಳಗ ತಾಯಿನ ಬಿಟ್ಟು ಅನ್ಯ ದೇವರಿಲ್ಲ. ಅನ್ಯ ದೇವರು ಇಲ್ಲ ತಮ್ಮ. ಅದಕ್ಕೆ ಹೇಳ್ಯಾರೆ ಎಂತಿಂತ ಹರಿಹರ ಬಂದ ತಾಯಿ ಪಾದಕ್ಕೆ ಶರಣಾಗ್ಯಾರ. ನಮೋ ನಮೋ ಅನ್ನಕ್ಕೆ ಕಾಲಿಗೆ ಬಿದ್ದು ಒದ್ದಾಡ್ಯಾರ. ಅಂತವ್ರು ಬಂದು ಶರಣಾಗ್ಯಾರತ್ತ. ಇವ ನೋಡಿ ನಿನ್ನೆ ಹುಟ್ಟಿ ಅಂದ ಕಣ್ಣು ತೆರೆದ ನಮ್ಮ ಅಪ್ಪ ದೊಡ್ಡ ಅಪ್ಪ ದೊಡ್ಡ ಮಕ್ಕಿ ಏನ 3 ಮಂದಿ ಕೆಬ್ಬನ ಗುಟ್ಟಿ ಅಂತ ಬಿದ್ದರಿ ಮಾತು ಹೇಳು. ಜೀವ ಎಕ್ಕಡೆ ಬಂದು ಸೇರಿತಿ ಎಕ್ಕಡೆ ಹೋಗೈತಿ ಕೇಳಿ ಪಶ್ಚಿಮ ದ್ವಾರದಿಂದ ಜೀವ ಬಂದಕತ್ರಿ. ಏನು ನೆತ್ತಿ ದ್ವಾರದಿಂದ ಬಂದು ಕೂಡ್ಕೊಳ್ತದ ಒಳಗೆ. ವಿಚಾರ ಮಾಡಿ ಅವ ಏನ್ ಹೇಳತ್ತೇನೋ ನೆತ್ತಿ ದ್ವಾರದಿಂದ ಕೂಡೈತಿ. ನೆತ್ತಿ ಯಾವಾಗ ತಯಾರಾತು? ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯ ಕಣ್ಣ ಹೋಯ್ತು ಮನಿ ಆಗ್ಬೇಕು. ಈಗ ನಾವು ಬಂದೀವಪ್ಪ ಇಲ್ಲಿ ಬಂದ ತಕ್ಷಣ ಕಮಿಟಿ ಅವ್ರಿಗೆ ಕೇಳಿದ ತಕ್ಷಣ ಅವ್ರು ಹೇಳಿದೆ ದೊಡ್ಡದು ನಾವು ಛತ್ ಹೊಡೆದೀವ, ನೀವು ಪೂಜೆ ಮಾಡ್ಕೊಳ್ಳೋದಾದ್ರೆ ಛತ್ ಚಿಚ್ಚತ್ತಿನ ಬಡ್ಡಿ ಹಾಕುತ್ತ ಪೂಜೆ ಮಾಡ್ಕೊಳ್ಳಿ ಪತ್ರ ಶೆಟ್ನ್ಯಾಗ ಹೇಳಿ. ಇದು ಶೆಡ್ ಐತಿ ಒಳಗ್ ಕೂತು ಪೂಜೆ ಮಾಡಿ ಶೆಡ್ ಇರ್ಲಿಕ್ಕಂದ್ರೆ ಸುಡುಗಾಡದಾಗ ಪೂಜೆ ಮಾಡ್ತಿದ್ದೇನೆ ಹಂಗ ನೋಡ್ತಾನ. ಈ ಶರೀರ ಅನ್ನುವಂತ ಮನಿ ತಯಾರಾದ ಬಳಕ ಹಿಂದಾಗಡೆ ದನಿ ಹೊಕ್ಕನಿ ಒಳಗೆ ನೀ ಹಿಂದಾಗಡೆ ಅವ ಮೊದಲ ನಾ ಹಿಂದಾಗಡೆ ನೀ ಮೊದಲ ನೀ ಎಲ್ಲಿದ್ದಿ ನೀನ ಹೇಳಿ ನೆತ್ತಿ ದ್ವಾರದಿಂದ ಬಂದು ಕೂಡಿನ ಅಂತೇಳಿ ನೆತ್ತಿ ತಯಾರಾಗ್ಬೇಕಾದ್ರೆ ಕೈಯ ಕಾಲ ಕಣ್ಣ ಮೂಗ ಮೊದಲ ಮನಿ ಆಗಿರ್ಬೇಕ್ರ. ಮನಿ ಆದ್ವ ಕೈ ಹಿಂದಾಗಡೆ ಬಂದು ಹೋಗದಿ ಅಂದ್ರೆ ಹೆಂಗ? ಮೊದಲ ಪಿಂಡ ಆಮೇಲೆ ಪ್ರಾಣ. ಮೊದಲ ಪ್ರಪಂಚ ಪಾರಮಾರ್ಥ ಜಿಂದಗಿ ಬಂದಗಿ ಮೊದಲನ್ನ ಹಿಂದಾಗಡೆ ಕಿಮುವೆ ಬಂದರಿಗೆ ಬಚ್ಚೆ ಮತ್ತೊಂದು 10 ಹಚ್ಚ ನೋಡಿ ಎಂಟ್ರದ ಅದನ್ನ ಮಾಡೇನಿ ನಾ ಏನನ್ನ ಮಾಡಿ ನಿಮ್ಮ ಅವುಗಳು ಏನು ಮಾಡ್ಯಾರು ನಿಮ್ಮ ಅವುಗಳು ಏನು ಮಾಡ್ಯಾರು. ಜಗತ್ತಿನೊಳಗ ಗಂಡ ಬಾಳ ದೊಡ್ಡವ ಅಪ್ಪ ಬಾಳ ದೊಡ್ಡವ. ನಿನಗೆ ಗೊತ್ತಿಲ್ಲ ಮಷೀನ್ ಪದ್ಧತಿಯಾಗ ವಿಶೇಷ ನಿಂತು ಭಾಷಣ ಮಾಡಂಗಿಲ್ಲ ನಮ್ಮ ಕಡೆ. ಇಲ್ಲಿ ತಯಾರು ಮಾಡೋದು ಅಂದ್ರೆ ಹೆಂಗ ಮಾವಿಗೆ ನೀರು ಬೆಳೆಸಿರು ಮಾತ್ರ ಜರಿ ಹಂಗ ತುಂಬಬೇಕಾದ ಜರಿ ಇದ್ದಂಗ ಈ ದಿನಕ ತಕ್ಕ ನೀ ಏನ ಕೇಳಿದೆ ಅದ್ರ ಸುದ್ದಿ ಆಗ್ತದೆ.
ದಾರಿ ಕೇಳಿ ನಮಗ್ ಏನಂದ್ರಿ ಲಕ್ಷ್ಮೀ ತುರ್ಬ್ ಏನಾತು ಹಾ. ಸರಸ್ವತಿ ಮೂಗ್ ಏನಾತು ಹೌದಲ್ಲ ಆ ಸೂರ್ಪನಕ್ಕಿ ರಾವಣ ತಂಗಿ ಸೂರ್ಪನಕ್ಕಿದ ಮೂಗ ಕತ್ತರಿಸಿ ಬಿದ್ದೈತಿ ಹೌದು. ಅದು ಯಾವ ಜಾಗನ್ಯಾಗ ಐತಿ ಹಾ. ಪ್ರಶ್ನೆಗಳನ್ನ ಪ್ರಶ್ನೆ ಕೇಳತ್ತೇರು ಕೇಳತ್ತೇರು ಅವ. ಇದು ಅಂತ ಜಗತ್ತಿನೊಳಗ ಗಂಡ ಬಹಳ ದೊಡ್ಡ ಗಂಡ ಮೀಟಿಗತ್ತ ಅಂತ ಹೇಳತ್ತೇರು ಹೌದು ಹೌದ್ರಿ ಮತ್ತ ಜೀವ ಬಹಳ ದೊಡ್ಡದ ಹಾ. ಜೀವ ಹೆಚ್ಚಿಂದ ಅಂತ ಹೇಳತ್ತೀವಿ ಹೇಳ್ತಾರೆ ಇವ. ಒಳಗ ಜೀವ ಇತ್ತಂದ್ರ ಮಾತಾಡಕ್ ಬರ್ತೈತಿ ಜೀವ ಇರ್ಲಿಕ್ಕ ಮಾತಾಡಕ್ ಬರಂಗಿಲ್ಲ ಅಂತ ಹೇಳ್ತಿ ಅಂತ ಹೇಳ್ತಾನೆ. ನಿಂತ ಭಾಷಣ ಮಾಡಿ ಮಂದಿ ಬ್ಯಾಸರ ಆಗುದು ಬೇಡ ಬೇಡ, ಬೇಡ. ನಿನ್ನ ಪ್ರಶ್ನೆಗೆ ಉತ್ತರ ತಗೊಂಡು ಹೋಗ್ತಮ್ಮ ನೀನು ಅವ್ರು ಇಲ್ಲಿ ಹಾಕಿ. ಏನೋ ಹೊಲದ ಸುಣ್ಣಾಳದವರು ಏನ ಕೇಳದ? ಹೌದವ್ವ. ಏ ಸೌಡ ಇಲ್ಲದ ಸಾರಿ ಹೇಳುವೇನ್ ಎತ್ತ ಮಂದ್ಯಾಗ ಕುಂತ ದೈವ ಎಲ್ಲ ಹೌದ ಹೌದ ಅನ್ನೋವ ಎಲ್ಲಿ ತಾಟ ಇಟ್ಟರಿ ಹಾರಿ ಹೊಂಟವ ಟೇಜಿನ ಮ್ಯಾಗ ಜೀವ ಟೇಜಿನ ಮ್ಯಾಗ ಏ ಎಲ್ಲಿ ತಾಟ ಕಾಕ ಇಲ್ಲಿ ದಂಡಿಗೆ ಹೋದ ಈಡ ಹೌದಲ್ಲ ಅದಕ್ಕ ಕಂಡ ಹಾಡೋರು ಮತ್ತೊಂದು ಮಾತಾಗಿ ಯಾರು ಒಟ್ಟ ಜಗದಾಗಪ್ಪ ದೊಡ್ಡ ಮಂದಿ ನಿಂತ ಮಂದ್ಯಾಗ ಆಗಿಯಾಗ ಕಣ್ಣ ದೇವರ ಕೈಯ ಒಳಗ ಏನು ಆಗಿ ಹೇಳ್ತಾನೆವ್ವ. ಏ ಯಾವ ಮಗ ಕಲಿಸಿ ಬಿಟ್ಟನಪ್ಪ ಎದರಾಗ ಹಾಡು ಹಾಡಾಗ ಚಲ ಮಾಡ್ರಿ ಜನರೇಟ್ ಇದು ಹೊಲದ ಸುಣ್ಣದವರ ಮಕ್ಕಳು ಮಾತ್ರ ಹೌದವ್ವ. ಎಣ್ಣ ದೇವರ ಕೈಯಾಗೇನೋ ಆಗಿಲ್ಲ ಅಂತೀರಿ ಈಗ ಹೇಳ ಅಂತ ಯಾವ ಕಲಿಸಿ ಬೆಟ್ಟಾನು ಮನೆಯಾಗ ನಿಮ್ಮ ಗಂಡ ದೇವರು ಓಡಿ ಬಂದ್ರ ಅವರ ಕೈಗ ನಿಮ್ಮ ತಾಯಿ ಎದುರಿಗ ಏ ಬಾಳ ದೂರ ಬ್ಯಾಡ ತಮ್ಮ ಹೋಗಿ ನೋಡು ಬಬಲರಿ ಏನಾಯ್ತವ ಈ ಸದಾಶಿವ ಮುತ್ಯನಕ್ಕಿಂತ ಮೊದಲ ಅವಾಗ ಈ ಸಾರವಾಡ ಚಿಕ್ಕೈ ಮುತ್ಯ ಎದ್ದು ಅವಾಗ ಈಯಾಗ ಮಗ ಕಟ್ಟಬೇಕಂತ ಚಿಕ್ಕೈ ಮುತ್ಯ ವಿಚಾರ ಏನವ ಯಾರು ಏನ ಜಾಗ ಕೊಡ್ಲಿಲ್ಲಪ್ಪ ಇವರ ಯಾಗ ಜಾಗ ಕೊಡ್ಲಾರಕ್ಕಾಗಿ ವಿಚಾರ ಮಾಡ್ಯ ತಂದ ಮಾಡಿದಾಗ ಏನ ಅವರ ಕಡೆ ಹೋದ್ರ ಜಾಗ ಸಿಗದ ನಾಗ ಜಾಗ ಸಿಗದ ನನಗ ಏ ಓಡಿ ಬಂದ ಚಿಕ್ಕೈ ಮುತ್ಯ ಸೀಟಿ ಮನೆಯ ಏಳ ಬಾಗಿಲ ಹಚ್ಚಿ ಕಡೆ ಚಂದ್ರ ತಾಯಿ ಅಕ್ಕಿ ಕಾಲಿಗೆ ಬಿದ್ದ ಕೇಳ್ತಾನಪ್ಪ ಕೇಳ ಹೆಣ್ಣ ಯವ್ವ ನಾನು ಮಠ ಕಟ್ಬೇಕಂತ ಬಬಲಾಗಿ ಏನಾಯ್ತವ ಯಾರು ಕೇಳಿದಾರ ಜಾಗ ಕೊಡುವಲ್ಲ ಅವ್ವ ನನ್ನ ನಂಬಿ ಬಂದನಿ ಜಾಗ ಈಸದ ಕೊಡಬೇಕು ಸ್ವತಃ ಇವನ ಬಂದ ಕಾಲಿಗೆ ಬಿದ್ದಾನ ನಮ್ಮ ಕೇಳ ನಮ್ಮ ಅವ್ವಾಗ
ಮೊದಲ ಚಂದ್ರ ತಾಯಿ ಸರ್ಪದ ರೂಪ ಏನ್ ಮಾಡ್ತಾವ ಐದ ಹೇಳಿ ಸರ್ಪದ ರೂಪ ತಾಯಿ ನೆಟ್ಟಾಳವಾಗ ಹೊಳಿ ದಾಟಿ ಹೋಗಿ ನಿತ್ತ ಬಬಲಾದೇವಾಗ ಒಂದ ಮನ್ಯಾಗ ಹೋಗಿ ಅಂಜಿಕೆ ಹಾಕಿಲ್ಲ ಅವಾಗ ಅಂಜಿಕೆ ಹಾಕಿಲ್ಲ ಅವಾಗ ಈ ಸರ್ಪ ನೋಡಿದ ಊರ ಮಂದಿ ಗಾಬರಿಯಾಗಿ ಏನ್ ಮಾಡ್ತಾರವ ಬಹುಶಃ ಚಿಕ್ಕ ಜಾಗ ಕೊಟ್ಟಿಲ್ಲ ನಾವು ಅದಕ್ಕೆ ಸರ್ಪ ತಂದ ಬಿಟ್ಟಾನಂದ್ರೆ ಕೇಳ ಊರ ಮಂದಿ ಓಡಿ ಬಂದ ಚಿಕ್ಕ ಏನಲ್ವ ಎಲ್ಲಿ ಕೇಳ್ತಿ ಕೇಳೋ ಕೇಳಿದಲ್ಲಿ ಜಾಗ ಕೊಡ್ತೇವ ನಿನಗ ಮೊದಲ ಮಕ್ಕಳ ಮರಿ ಎತ್ತವರದಿವ ನಮ್ಮ ಮನೆಯಾಗ ಈ ದೊಡ್ಡ ಸ್ವಲ್ಪ ಹೊಕ್ಕದಪ್ಪ ಊರಿನ ಹೊರಗ ಕೇಳೋ ಊರಿನ ಹೊರಗ ಇದನ್ನ ಹೊರಗ ಹಾಕಿದರ ಜಾಗ ನಿನಗ ಊರ ಮಂದಿ ವಚನ ಕೊಟ್ಟಾರಪ್ಪ ಚಿಕ್ಕೈ ಮುತ್ಯಾಗ ಚಿಕ್ಕೈ ಮುತ್ಯ ಚಂದ್ರ ತಾಯಿನ ಕರೆದ ಹೇಳ್ತಾನವಾಗ ನೀ ಬಂದಿರೋ ತಗದ ಮುಗಿತ ಹೋಗ ತಾಯಿ ಅವಾಗೇನಾಯ್ತು ಇದನ್ನ ಕೇಳಿದ ಚಂದ್ರ ತಾಯಿ ಹೇಳ್ತಾಳ ಚಿಕ್ಕೈ ಮುತ್ಯಾಗ ಹೋಗೋದಾದ್ರ ಹೋಗ್ತಾನ ಹಂಗ ಹೋಗುವುದಿಲ್ಲ ತಾಯಿಗ ನಿನಗ ಜಾಗ ಇಸುಡ ಕೊಟ್ಟಾನೆ ನನಗೊಂದು ಕೋಣ ಕೊಡೀಗ ಕೋಣ ಕೊಡಬೇಕು ನೀಗ ಈ ಕೋಣ ಕೊಟ್ಟ ಹೋಗತ್ತೀನಿ ಕೊಡಗ ನಿನ್ನ ನೊಂಗ ಹೌದು ಇವನ ನುಗ್ತಾನಂತ ತಯಾರಾಗಿ ನಿಂತವಾಗ ಚಿಕ್ಕೈ ಮುತ್ಯ ಮುಕ್ಕಳಿ ಕಾಲಚಿ ಹೋಗಿದ್ದಾಳಾಗ ಒಟ್ಟ ಹೆಣ್ಣು ದೇವ್ರ ಕೈಯಾಗ ಏನೂ ಆಗಿಲ್ಲ ಅಂತ ಹೇಳ್ತಂದ್ರೆ ನಿಮ್ಮ ಅಪ್ಪ ಬಂದಾನು ನಮ್ಮ ಅವನ ಪ್ರಕಾರ ಹೌದು ಹೋಗಲ್ಲ ಯವ್ವ ಬರೇ ಒಂದು ಗೇನು ಜಾಗ ಕೇಳಿದ್ರೆ ಊರಾಗ ಯಾರು ಕೊಡುವಲ್ಲ ನನಗ ಹೌದು ಊರ ಮಂದಿಗೆ ಕೈ ಕಾಲು ಬಿದ್ದು ತಿರುಗಿಯಾಡಿ ಹೇಳಿದ್ರೆ ಯಾರು ಕೊಡುವಲ್ಲ ಹೌದು ಹೋಗಲ್ಲ ನಿನ್ನ ನಂಬಿ ಬಂದನೆ ಹೇಳಿ ಹಾಗೆ ಸೀಟಿ ಮನೆಗೆ ಹೋದ 7 ಬಾಗಿಲು ಅಚ್ಚಿ ಕಡೆ ಮೇಕೆ ತಗಿ ಕಾಲಿಗೆ ಬಿದ್ದು ಹೋಗಿ ಹಾ ಏನಂತ ಕೇಳ್ತಾರು ನಿನ್ನ ನಂಬಿ ಬಂದನೆ ಹೌದು ನಿನ್ನ ನಂಬಿರೋ ಏನು ಕಮ್ಮಿ ಇಲ್ಲ ತೇಯಾರು ಏನು ಮಠ ಕಟ್ಟಬೇಕಂತ ಜಾಗ ಇಸುದು ಕೊಡುವ ಅಂದ ಅವಾಗೇನಂತ ತಾಯಿ ಮತ್ತೆ ಇವ್ ಸುಣ್ಣಾಳದವಾಗ ಏನಿದ್ದು ಸತ್ತಿತ್ತು ಇವ್ ಮಗ ಹೋಗ್ಬೇಡಿ ಹೆಂಗಸರ ಕಡೆ ಅನ್ಬೇಕು ಏನು ಅಡಬೇಕಾಗಿಲ್ಲ ಭೂಮಿ ಇವ ಹಂಗಿಲ್ರಿ ಮತ್ತೇನಂತಂದ್ರಿ ಸಿಕ್ಕರ ಸಾಕಾಗೈತಿ ಅಂದ ನೀವು ಹೌದು ಹೋಗಲ್ಲ ಭಾರಿ ಜಿಟ್ಟಿದ್ದಾಗ ಇದ್ರಲ್ಲಿ ಹೊಡ್ಕೊಂಡು ಹೋಗ್ತಂಬುದು ಹೌದು ಅವಾಗ ಏನಾಗುವ ಸ್ವತಃ ತಮ್ಮ ಓಡಿ ಬಂದು ಹೇಳ್ತಾನ ಏನಂತ ಜಾಗ ಇಸುದು ಕೊಡ್ಬೇಕು ಅಂದಾಗ ಒಯ್ದು ಹೇಳಿ ಸ್ವಲ್ಪ ರೂಪ ತಾಳಿ ತಾಯಿ ಬೆನ್ನ ಹತ್ತಿ ಬಂದ ನಡಿ ಮುಂದ ಹೌದಲ್ಲ ಇದೇನು ದೊಡ್ಡದಾಗದ ಸರಿ ಜಾಗ ಇಸುದು ಕೊಡ್ತಾನಂತ ಬೆನ್ನ ಹತ್ತಿ ಬಂದಾಗ ಅವಾಗೇನಾದ್ರಿ ಪ್ರತಿಯೊಂದು ಮನೆಯಾಗ ಹೋಗಿ ಹೇಳಿ ತಗದ ಅಂತೆ ಹೊರಗೆ ಬರಲಾತ ಊರ ಮಂದಿ ಗಾಬರಿಯಾಗಿ ಅವಾಗೇನ್ ಮಾಡ್ತಾರೆ ಚಿಕ್ಕೈ ಮುಂದೆ ಹೇಳ್ತಾ ಇಪ್ಪ ಎಲ್ಲಿ ಜಾಗ ಕೇಳ್ತಿ ಕೇಳಿದ್ರೆ ಕೊಡ್ತೀವಿ ಕರೆ ಅವರು ಮೊದಲು ಇದನ್ನ ಸ್ವಲ್ಪ ಓದಾಗಿಂದ ಹೊರಗೆ ಹಾಕಿ ಅವಾಗೇನಾದ್ವ ಬಂದಾಗ ಚಿಕ್ಕೈ ಮುದ್ದೆ ಅನ್ನುವಂಥದ್ದು ಯಾಕೆ ಸಿಗ್ತದ ಹೌದಲ್ಲ ಇವ ನೀ ನಡಿ ಹೆಂಗ ಬಂದದ ಹೆಂಗ ಅಂದ ನಡಿ ಅಂದಾಗ ತಾಯಿ ಏನ್ ಹೇಳ್ತಾಳೆ ಅವ ಹಾಕಿರ್ತಾಳು ಏ ಮಗನ ಬಾ ಅಂದಾಗ ಬರ್ಲಾಕ ಹೋಗಂದಾಗ ಹೋಗ್ಲಕ್ಕೆ ನಿನ್ನ ಮನಿ ಹಾಳು ಮಾಡಿಯವ ನನ್ನ ಹೌದು ಬಾ ಅಂದನಿ ಬಂದನಿ ಬಂದಿರಿ ಜಾಗ ಬೇಕಂತ ಹೆಸರು ಕೊಡ್ತಾನಿ ಬರ್ತೀರಿ ಹೋಗ್ತದ ಕರೆ ಹಂಗ ಹೋಗಂಗಿಲ್ಲ ಮತ್ತೆ ಹೆಂಗ
ನಿನಗೆ ಜಾಗ ಇಸದ ಕೊಡ್ತಾನೆ ಅನ್ನೋ ಹಾಗೆ ಹೇ, ನನಗೊಂದು ಏನ್ರಿ ನೀ ಕೂನ ಕೊಟ್ಟಿ ಹಾ, ನಿನ್ನ ಬಿಡ್ತಾನ ಕೇಳ್ತನು. ನಿನ್ನ ನುಂಗುತ್ತಾನ ಕೇಳಿ ಅವತಾರ ತಾಳಿ ನಿಂತಾನ ಹೌದು ಹೌದವ್ವ. ಅದಕ್ಕೆ ಮುಂದೆ ಏನಂತಮ್ಮ ಏನಂತವ್ವ? ಅಲ್ಲಿಗೆ ಇಲ್ಲಿಗೆ ಅವತಾರ ತಾಳಿ ಕಿತ್ತಿದಾರ ಕೇಳೋ ಹೌದವ್ವ. ನಮ್ಮ ಮಸುವಿನಾಳ ಗ್ರಾಮದವರ ಬಂದಾರೋ ಈಗ ಪುಷ್ಪದ ಮಾಲೆ ಸನ್ಮಾನ ತಂದಾರಪ್ಪ ಕೇಜಿನ